That is Padmanabha Swami Temple, guys, and that is what $22 billion look like. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆಸೆಟ್ ಯೂಟ್ಯೂಬ್ ಚಾನಲ್. ಸೊ ನಾನು ಇವಾಗ ಬಂದಿದ್ದೀನಿ ವರ್ಲ್ಡ್ಸ್ ರಿಚೆಸ್ಟ್ ಟೆಂಪಲ್. ಸೊ ಹೇಳಿದ ತಕ್ಷಣ ಗೊತ್ತಾಗಿರುತ್ತೆ ಯಾವ ದೇವಸ್ಥಾನ ಅಂತ. ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಸೊ ಇದು ನಮ್ಮ ವರ್ಲ್ಡ್ಸ್ ರಿಚೆಸ್ಟ್ ಟೆಂಪಲ್ ಅಂತಾನೆ ಫೇಮಸ್ ಆಗಿದೆ. ಹಾಗೆ ಇದಿರೋದು ತಿರುವನಂತಪುರಂ, ತ್ರಿವೇಂದ್ರಂ, ಕೇರಳದಲ್ಲಿ. ಬೆಂಗಳೂರಿನಿಂದ 750 ಕಿಲೋಮೀಟರ್ ಆಗುತ್ತೆ. ಸೊ ಈ ದೇವಸ್ಥಾನ ದರ್ಶನ ಮಾಡ್ಬೇಕಂದ್ರೆ ಬನ್ನಿ. ಮೊದಲಿಗೆ ದರ್ಶನ ಮಾಡಕ್ಕೂ ಮುಂಚೆ ಟ್ರಾವೆಲಿಂಗ್ ಬಗ್ಗೆ ಹೇಳ್ತೀನಿ, ಕೇಳ್ಕೊಂಡ್ ಬನ್ನಿ. ಈ ದೇವಸ್ಥಾನದ ಟ್ರಾವೆಲಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ನೀವು ಫ್ಲೈಟ್ ಅಲ್ಲಿ ಕೂಡ ಹೋಗ್ಬೋದು. ಇಂಡಿಗೋ, ಏರ್ ಇಂಡಿಯಾ, ಏರ್ ಇಂಡಿಯನ್ ಎಕ್ಸ್ಪ್ರೆಸ್, ಈ ತರ ಸುಮಾರು ಫ್ಲೈಟ್ ಇದೆ. ನಿಮ್ಗೆ ಕಮ್ಮಿ ಬಜೆಟ್ ಇಂದನೂ ಸ್ಟಾರ್ಟ್ ಆಗುತ್ತೆ. 1 ಅವರ್ ಜರ್ನಿ ಆಗುತ್ತೆ. ಇನ್ನು ಟ್ರೈನ್ ಅಲ್ಲಿ ಹೋಗ್ತೀರಾ ಅಂದ್ರೆ ನೀವು ಕನ್ಯಾಕುಮಾರಿ ಎಕ್ಸ್ಪ್ರೆಸ್, ಈ ತರ ದಿನಕ್ಕೆ 2 ಟ್ರೈನ್ ಇರುತ್ತೆ ಬೆಂಗಳೂರಿಂದ ನಿಮ್ಗೆ ತ್ರಿವೇಂದ್ರಂಗೆ. ಸೊ ನಿಮ್ಗೆ ಅಲ್ಲಿ ಒಂದು 17 ರಿಂದ 18 ಅವರ್ ಜರ್ನಿ ಆಗುತ್ತೆ ಟ್ರೈನ್ ಅಲ್ಲಿ. ಮುಂಚೆನೆ ಬುಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇನ್ನು ಪ್ರೈವೇಟ್ ಬಸ್ ನಂತರ ಈ ತರ ಪ್ರೈವೇಟ್ ಬಸ್ ಅಲ್ಲಿ ಬರ್ತೀರಾ ಅಂದ್ರೆ ನಿಮ್ಗೆ ಒಂದು 13 ರಿಂದ 15 ಅವರ್ ಜರ್ನಿ ಆಗುತ್ತೆ. ಇವಾಗ ನಾವು 6 ಗಂಟೆಗೆ ಬಿಟ್ಟಿದೀವಿ ಅಂದ್ರೆ ಬೆಳಿಗ್ಗೆ 8 ಗಂಟೆಗೆ ನಾವು ತ್ರಿವೇಂದ್ರಂ ಅಲ್ಲಿ ಇರ್ತೀವಿ. ಬಟ್ ನಿಮ್ಗೆ ವಾಶ್ರೂಮ್ ಫೆಸಿಲಿಟಿ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಟ್ರೈನ್ ಅಲ್ಲಿ ನಿಮ್ಗೆ ವಾಶ್ರೂಮ್ ಇರುತ್ತೆ, ಬಟ್ ಕ್ಲೀನ್ನೆಸ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಿಂಗೆ ಒಂದ್ ಅಡ್ಜಸ್ಟ್ ಮಾಡ್ಕೊಂಡ್ರೆ ಒಂದಾಗಲ್ಲ. ದುಡ್ಡು ಇತ್ತಂದ್ರೆ ನೀವು ಫ್ಲೈಟ್ ಅಲ್ಲಿ ಹೋಗ್ಬಿಡ್ಬೋದು. ಗೋಪುರ ಇದೆಯಲ್ವಾ, ಅದ್ರ ಪಕ್ಕದಲ್ಲೇ ನೋಡಿ ಇಲ್ಲಿ ಪದ್ಮ ತೀರ್ಥ ಇದೆ. ಇದೆಲ್ಲ ಫುಲ್ ಪದ್ಮ ತೀರ್ಥ. ಮುಂಚೆ ಇಲ್ಲಿ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡಕ್ಕೆ ಇತ್ತು. ಇವಾಗ ಫುಲ್ ಗಲೀಜ್ ಮಾಡ್ತಾರೆ ಅನ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಎಷ್ಟು ಶುದ್ಧವಾಗಿದೆ ನೋಡಿ ಇವಾಗ ಪದ್ಮ ತೀರ್ಥ. ಒಳ್ಳೇದಾಯ್ತು ಈ ತರ ಮಾಡಿದ್ದು. ನೋಡಿ ಇಲ್ಲಿ ಆರ್ಚ್ ಇದೆಯಲ್ವಾ, ಇದ್ರ ಪಕ್ಕದಲ್ಲೇ ನಿಮ್ಗೆ ಬಿಲಾಂಗಿಂಗ್ಸ್ ಅಂದ್ರೆ ನಿಮ್ಮ ಬ್ಯಾಗು ಏನೇ ಇಟ್ಕೊಳಕ್ಕೂ ಕೂಡ ಇಲ್ಲಿ ನಿಮ್ಗೆ ಆರಾಮಾಗಿ ಪ್ಲೇಸ್ ಇದೆ. ಇಲ್ಲೇ ಇಟ್ಕೊಬಹುದು. ಬ್ಯಾಗ್ಗೆ 20 ರೂಪಾಯಿ ಆಗುತ್ತೆ, ಮೊಬೈಲ್ ಫೋನ್ಗೆ 10 ರೂಪಾಯಿ ಆಗುತ್ತೆ. ಆರಾಮಾಗಿ ಇಟ್ಕೊಬಹುದು ಇಲ್ಲೇ ದೇವಸ್ಥಾನದ ಪಕ್ಕನೆ. ಏನೇನ್ ಅಲೋ ಇದೆ, ಏನೇನ್ ಅಲೋ ಇಲ್ಲ ಅಂತ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ನೀವು ನೋಡ್ಬೋದು ಯಾವ ಎಲೆಕ್ಟ್ರಾನಿಕ್ ಐಟಮ್ಸ್, ಶರ್ಟ್ ಇದು ಯಾವ್ದು ಒಳಗಡೆ ಅಲೋ ಇಲ್ಲ. ಎಲ್ಲ ಇಲ್ಲೇ ಕೊಟ್ಬಿಟ್ಟು ಹೋಗ್ಬೇಕು. ಇಲ್ಲಿ ನೋಡಿ, ಇಲ್ಲೊಂದಿದೆ ನವರಾತ್ರಿ ಟ್ರಸ್ಟ್ ಅಂತ. ಸೊ ಇಲ್ಲೂ ಕೂಡ ನೀವು ಡ್ರೆಸ್ ಚೇಂಜಿಂಗ್ ಮಾಡ್ಬೋದು, ಮತ್ತೆ ಬ್ಯಾಗ್ಸ್ ಇಡ್ಬೋದು, ಏನ್ ತೊಂದರೆ ಇರೋದಿಲ್ಲ. ಪಂಚೆಗಳು ಸಿಗುತ್ತೆ ನಿಮ್ಗೆ. ಪಂಚೆ ಇಲ್ಲಿ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬೇಕಾದ್ರೆ ಬ್ಯಾಗ್ ಅನ್ನ ಇಲ್ಲಿ ಇಡ್ಬೋದು. ಸ್ಲಿಪ್ಪರ್ ಸ್ಟ್ಯಾಂಡು ಇದೆ, ಇಲ್ಲೇ ಸ್ಲಿಪ್ಪರ್ಸ್ ಇಡ್ಬೋದು ನೀವು ಆರಾಮಾಗಿ. ಹಾಗೆ ಅಲ್ಲಿದ್ಯಲ್ವಾ, ಅಲ್ಲಿ ಪಕ್ಕದಲ್ಲೇ ನಿಮ್ಗೆ ಈ ತರ ಸಣ್ಣ ಸಣ್ಣದು ಕೊಠಡಿಗಳು ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ ನೀವು ಬಾಗ್ಲು ಮುಚ್ಕೊಂಡು ನೀವು ಬಟ್ಟೆಗಳನ್ನ ಚೇಂಜ್ ಮಾಡ್ಕೊಳ್ಬಹುದು, ಬಟ್ಟೆಗಳು ಚೇಂಜ್ ಮಾಡ್ಕೊಳ್ಬಹುದು. ನೋಡಿ ಎಲ್ಲ 1, 2, 3, 4 ಈ ತರ ಇದೆ. ಅಲ್ಲಲ್ಲೇ ನೀವು ಪಂಚೆ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಬಹುದು. ಮ್ಯೂಸಿಯಂ ಅಂತ ಇದೆಯಲ್ಲ, ಇಲ್ಲೇ ನೋಡಿ ನಿಮ್ಗೆ ಬಾತ್ರೂಮ್ ಇದೆ ರೆಡಿ ಆಗೋದಕ್ಕೆ. ಸೊ ಇಲ್ಲಿ 30 ರುಪೀಸ್, ಅಲ್ಲಿ ನೋಡಿ ಅಲ್ಲಿ ಹಾಕಿದ್ದಾರೆ. 30 ರುಪೀಸ್ ಕೊಟ್ರೆ ನೀವು ಆರಾಮಾಗಿ ಬಾತ್ ಮಾಡ್ಕೊಬಹುದು, ರೆಡಿ ಆಗಿ ಬರ್ಬೋದು. ಸೊ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗೋಣ ಫಸ್ಟ್. ಈಗ ಒಂಥರ ಫ್ರೆಶ್ನೆಸ್ ಅನ್ಸ್ತೈತೆ. ಇನ್ನೊಂದೇನಂದ್ರೆ ನಾನೇನ್ ಹೇಳೋದಂದ್ರೆ, ನೀವೇನಾದ್ರೂ ಫ್ರೆಂಡ್ಸ್ ಜೊತೆ ಬರ್ತೀರಾ, ನಿಮ್ ಫ್ರೆಂಡ್ಸ್ ಜೊತೆ ಬರ್ತೀರಾ, ಸಿಂಗಲ್ ಆಗಿ ಬರ್ತೀರಾ ಅಂದ್ರೆ ಈ ತರ ಸ್ಟೇಸ್ ನಿಮ್ಗೆ ಲಾಂಜ್ ರೂಮ್ಸ್ ಬೆಸ್ಟ್ ಅಂತ ಹೇಳ್ತೀನಿ. ಆರಾಮಾಗಿ ನೀವು ರೆಡಿ ಆಗಿ ದರ್ಶನ ಮಾಡಕ್ ಹೋಗ್ಬೋದು. ಫ್ಯಾಮಿಲಿ ಬಂದ್ರೆ ನಿಮ್ ಕಂಫರ್ಟ್ ಬೆಸ್ಟ್. ನೀವೇನಾದ್ರೂ ರೂಮ್ಸ್ ಬುಕ್ ಮಾಡ್ಕೊಂಡ್ರೆ ಬೆಸ್ಟ್ ಆಗುತ್ತೆ. ಇಲ್ಲ ಅಂದ್ರೆ ಆರಾಮಾಗಿ ಮಾಡ್ಬೋದು. ಕ್ಲೀನ್ನೆಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಇದು ನನ್ನ ಬಹಳ ವರ್ಷದ ಕನಸು, ಅನಂತ ಪದ್ಮನಾಭ ಸ್ವಾಮಿಯ ದರ್ಶನ ಮಾಡ್ಬೇಕು ಅಂತ. ಸೊ ಬಹಳ ವರ್ಷದ ಕನಸು ಇವತ್ತು ನೆರವೇರ್ತೈತೆ. ರೆಡಿ ಆಗ್ಬಿಟ್ಟು ಬ್ಯಾಗ್ ಎಲ್ಲ ಇಡೋದು ಅಂತ ನಿಮ್ಗೆ ಹೇಳಿದೀನಿ. ಸೊ ಡ್ರೆಸ್ ಕೋಡ್ ಬಂದ್ಬಿಟ್ಟು ಲೇಡೀಸ್ ಎನಿ ಟೈಮ್ ಸ್ಯಾರಿ ಇರ್ಬೇಕು, ಕಂಪಲ್ಸರಿ ಸ್ಯಾರಿ ಇರ್ಬೇಕು. ಅದ್ ಬಿಟ್ಟು ಯಾವ್ದೇ ರೀತಿ ಬಟ್ಟೆ ಅಲೋ ಮಾಡಲ್ಲ. ಸೀರೆ ಇಲ್ಲ ಅಂದ್ರೆ ಈ ತರ ಪಂಚೆ ಕೊಡ್ತಾರೆ, ಪಂಚೆ ಹಾಕೊಬೇಕಾಗುತ್ತೆ. ಸೊ ಪಂಚೆ ಹಾಕೊಂಡು ದರ್ಶನ ಮಾಡ್ಬೇಕು. ನೋಡಿ ಅವರೇ ಪಂಚೆ ಕೊಟ್ಟಿರೋದು ಇದೆಲ್ಲ. ನೋಡಿ ಹುಡುಗರ್ದು ಮೆನ್ಸು ಈ ತರ ಹೋಗ್ಬೇಕಾಗುತ್ತೆ. ಶರ್ಟ್ ಕೂಡ ಹಾಕೊಂಡು ಹೋಗಂಗಿಲ್ಲ, ಈ ತರ ಶಾಲ್ ಹಾಕೊಂಡು ಪಂಚೆ ಹಾಕೊಂಡೆ ಹೋಗ್ಬೇಕಾಗುತ್ತೆ. ಇದೇ ಡ್ರೆಸ್ ಕೋಡ್. ವುಮೆನ್ಸ್ಗೆ ಬೇರೆ ಕಡೆ ದರ್ಶನ, ಬೇರೆ ಕಡೆ ಎಂಟ್ರಿ. ಮೆನ್ಸ್ಗೆ ಇಲ್ಲಿ ಎಂಟ್ರಿ ಇರತ್ತೆ. ಫುಲ್ಲು ಜನ ಆಗ್ಬಿಟ್ಟಿದ್ದಾರೆ. ಬೇಗ ದರ್ಶನ ಮಾಡ್ಬೇಕಂದ್ರೆ ಬೇಗ ಬರ್ಬೇಕು. ಹೇಳಿದ್ನಲ್ಲ ನಿಮ್ಗೆ, ನವೆಂಬರ್, ಡಿಸೆಂಬರ್, ಜನವರಿ ಜಾಸ್ತಿ ಜನ ಇರ್ತಾರೆ. ಯಾಕಂದ್ರೆ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರೇ ಇರ್ತಾರೆ. ನೀವು ಆಲ್ಮೋಸ್ಟ್ ನೋಡ್ಬೋದು, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಳ್ಳೋರೆಲ್ಲ ಇಲ್ಲಿ ಬಂದು ದರ್ಶನ ಮಾಡ್ತಾರೆ. ನೋಡಿ ಏನೇನ್ ತರಂಗಿಲ್ಲ ಅಂತ ಹಾಕಿದ್ದಾರೆ. ಇದ್ ಯಾವ್ದು ಕ್ಯಾಮ್ರಾ, ಫೋನು, ವಾಚಸ್ ಇದ್ ಯಾವ್ದನ್ನು ದೇವಸ್ಥಾನದ ಒಳಗಡೆ ಅಲೋ ಇರೋದಿಲ್ಲ. ಇಲ್ಲಿ ದರ್ಶನ ಟೈಮಿಂಗ್ಸ್ ನೋಡ್ಬೋದು. 3:30 4:45 ಬೆಳಗ್ಗೆ, ಆಮೇಲೆ 6:30 7 ಗಂಟೆ, ಅದಾದ್ಮೇಲೆ 8:30 10 ಗಂಟೆ, ಅದಾದ್ಮೇಲೆ 10:30 11:15, 11:45 12 ಮಧ್ಯಾಹ್ನ,
ಈ ತರ ನಿಮ್ಗೆ ಅರ್ಧ ಗಂಟೆಗೂ ಕೂಡ ಟೈಮಿಂಗ್ಸ್ ಇರುತ್ತೆ ನೋಡಿ. 4 ಗಂಟೆ ಆಮೇಲೆ ಓಪನ್, 11 ಗಂಟೆ ಕ್ಲೋಸ್ ಆದ್ರೆ 4 ಗಂಟೆಯಿಂದ 6 ಗಂಟೆ, 6:45 ಈ ತರ ಟೈಮಿಂಗ್ಸ್ ಇದೆ. ಫೋನ್ಗೆ ಏನಾದ್ರು ತಗೊಂಡ್ರೆ ಇಲ್ಲೇ ಚೆಕಿಂಗ್ ಅಲ್ಲೇ ಇಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಇಟ್ಕೊಂಡಿದ್ದಾರೆ ನೋಡಿ, ಗನ್ ಇಟ್ಕೊಂಡಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲೇ ಎಂಟ್ರೆನ್ಸ್ ಅಲ್ಲೇ ಎತ್ತಾಕೊಂತಾರೆ. ಚೆಕಿಂಗ್ ಅಷ್ಟು ಸ್ಟ್ರಿಕ್ಟ್ ಇದೆ ಕೇರಳದಲ್ಲೆಲ್ಲ. ಇಲ್ಲಿ ನೋಡಿ ನಿಮ್ಗೆ ಮ್ಯಾಪ್ ಇದೆ. ನಾವು ಈಸ್ಟ್ ಅಲ್ಲಿ ಇದೀವಿ. ಈಸ್ಟ್ ಗೇಟ್, ಈಸ್ಟ್ ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್, ಇದೆ ಕೂಡ ಮೇನ್ ಎಂಟ್ರೆನ್ಸ್. ಸೊ ಈಸ್ಟ್ ಅಲ್ಲಿ ನಾವ್ ಎಂಟ್ರಿ ಆದ್ರೆ ನಾರ್ತ್ ಅಲ್ಲಿ ಎಕ್ಸಿಟ್ ಆಗ್ತೀವಿ. ಸೊ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಇದ್ರಲ್ಲೂ 4 ಇದೆ. ನಮ್ಗೆ ಎಲ್ಲಿ ರೈಲ್ವೆ ಸ್ಟೇಷನ್ ಇದೆ, ಎಲ್ಲಿ ಏನೇನಿದೆ ಅದೆಲ್ಲಾನು ಡೀಟೇಲಿಂಗ್ ಆಗಿ ಕೊಟ್ಟಿದ್ದಾರೆ ನೋಡಿ. ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನನ ಯಾಕೆ ವರ್ಲ್ಡ್ಸ್ ರಿಚೆಸ್ಟ್ ಟೆಂಪಲ್ ಅಂತಾರೆ ಅಂತ ನಿಮಗೆ ಗೊತ್ತಾ? ಸೊ ಯಾಕೆ ಅಂದ್ರೆ ಈ ದೇವಸ್ಥಾನದ ಒಳಗಡೆ 6 ನಿಗೂಢವಾದ ಕೊಠಡಿಗಳು ಸಿಕ್ಕಿತ್ತಂತೆ. 2011ರಲ್ಲಿ ಸುಪ್ರೀಂ ಕೋರ್ಟ್ ಅವ್ರು ಏನ್ ಮಾಡ್ತಾರೆ, ಸೊ ಈ 6 ಕೊಠಡಿನ ಓಪನ್ ಮಾಡ್ಬೇಕು ಅಂತ ಆರ್ಡರ್ ಕೊಡ್ತಾರೆ. 6 ಕೊಠಡಿನ ABCDE ಅಂತ ನೇಮಿಂಗ್ಸ್ ಮಾಡ್ತಾರೆ ಫಸ್ಟ್. ಸೊ 6 ಕೊಠಡಿಲಿ 5 ಕೊಠಡಿನ ಓಪನ್ ಮಾಡ್ತಾರೆ. ಆ 5 ಕೊಠಡಿ ಓಪನ್ ಮಾಡಿದಾಗ ಏನ್ ಸಿಗುತ್ತೆ ಅಂದ್ರೆ ಚಿನ್ನ, ವಜ್ರ, ವೈಡೂರ್ಯ, ಈ ತರ ಲಕ್ಷ ಅಲ್ಲ ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಚಿನ್ನ, ವಜ್ರ, ವೈಡೂರ್ಯ, ಶಿವಲಿಂಗ ಆಗಿರ್ಬೋದು, ಶಿವ ವಿಗ್ರಹ ಆಗಿರ್ಬೋದು, ಸೊ ಇದೆಲ್ಲವೂ ಸಿಗುತ್ತೆ. ಆಲ್ರೆಡಿ ಹೇಳಿರೋ ಹಾಗೆ 6 ಕೊಠಡಿಲಿ 5 ಕೊಠಡಿ ಮಾತ್ರ ಓಪನ್ ಮಾಡ್ತಾರೆ. ಆ ಬಿ ಕೊಠಡಿನ ಮಾತ್ರ ಓಪನ್ ಮಾಡೋದಿಲ್ಲ. ಸೊ ಯಾಕೆ ಓಪನ್ ಮಾಡೋದಿಲ್ಲ ಅಂದ್ರೆ ಬಿ ಕೊಠಡಿಗೆ ನಾಗಬಂಧ ಹಾಕಿರ್ತಾರೆ. ಸೊ ಈ ನಾಗಬಂಧ ಅಂದ್ರೆ ಏನು? ನಾಗಬಂಧ ಅಂದ್ರೆ ತುಂಬಾ ವರ್ಷದ ಹಿಂದೆ ಕಾಲದಲ್ಲಿ ನಾಗಬಂಧ ಅಂತ ಹಾಕ್ತಿದ್ರು. ಸೊ ಅದ್ ಏನಕ್ಕೆ ಹಾಕ್ತಿದ್ರು ಅಂದ್ರೆ ಇನ್ ಕೇಸ್ ಏನಾದ್ರು ಟ್ರೆಜರ್ ಅವರ ಸಂಪತ್ತನ್ನ ಉಳಿಸ್ಕೊಳ್ಳೋದಕ್ಕೆ ನಾಗಬಂಧ ಹಾಕ್ತಿದ್ರು. ನಾಗಬಂಧ ಹಾಕೋದು ಎಷ್ಟು ಕಷ್ಟನೋ ಅದನ್ನ ತೆಗಿಯೋದು ಕೂಡ ಅಷ್ಟೇ ಕಷ್ಟ ಆಗಿರುತ್ತೆ. ಇನ್ ಕೇಸ್ ಬಲವಂತವಾಗಿ ಏನಾದ್ರು ಆ ಕೊಠಡಿನ ತೆಗೆದ್ರೆ ಭೂಮಿ ಪ್ರಳಯ ಆಗುತ್ತೆ ಅಂತ ಕೂಡ ಜನ ಹೇಳ್ತಾರೆ. ಆ 1 ಕೊಠಡಿ ಓಪನ್ ಮಾಡ್ಬೇಕಂದ್ರೆ ನಾಗಬಂಧ ಏನ್ ಮಾಡಿದ್ರಲ್ಲ ಅದ್ರಲ್ಲಿ ಎಕ್ಸ್ಪರ್ಟ್ ಆಗಿರುವಂತ ಸಾಧುಗಳು ಇಲ್ಲ ಅಂದ್ರೆ ಮಾಂತ್ರಿಕರು ಇರ್ಬೇಕು. ಸೊ ಈಗ ಪ್ರೆಸೆಂಟ್ ಯಾರು ಆತರ ನಾಗಬಂಧನ ಓಪನ್ ಮಾಡೋಷ್ಟು ಆ ಪವರ್ ಇಲ್ಲದೆ ಇರೋ ಕಾರಣ ಸೊ ಆ ಕೊಠಡಿನ ಹಂಗೆ ಬಿಟ್ಟಿದ್ದಾರೆ. ಬಲವಂತವಾಗಿ ಕೂಡ ಆ ಕೊಠಡಿನ ಓಪನ್ ಮಾಡಿಲ್ಲ. ಸೊ ಬನ್ನಿ ಈಗ ಫಸ್ಟ್ ಹೋಗಿ ಆ ಅನಂತ ಪದ್ಮನಾಭ ಸ್ವಾಮಿಯ ದರ್ಶನ ಮಾಡೋಣ. ಗೋವಿಂದ ಗೋವಿಂದ ಗೋವಿಂದ. ಎಂತ ಒಳ್ಳೆ ದರ್ಶನ ಆಯ್ತು ಅಂದ್ರೆ ಮೈ ರೋಮಾಂಚನ ಆಗುವಂತ ದರ್ಶನ. ಅನಂತ ಪದ್ಮನಾಭ ಸ್ವಾಮಿಯ ದರ್ಶನ ಅಂತೂ ಸಖತ್ತಾಗಾಯ್ತು. ಶ್ರೀದೇವಿ ಭೂದೇವಿ ತಾಯಿಯ ದರ್ಶನ ಸಖತ್ತಾಗಾಯ್ತು ಅಂತಾನೆ ಹೇಳ್ಬೋದು. ಹೇಳಿದ್ನಲ್ಲ ಮೈ ರೋಮಾಂಚನ ಆಗ್ಬಿಡುತ್ತೆ ಆ ತರ ದರ್ಶನ. ಮತ್ತೆ ಕ್ಯೂ ಸಿಸ್ಟಮ್ ಆಗಿರ್ಬೋದು, ಅಲ್ಲಿರೋ ಸಿಸ್ಟಮ್ ಆಗಿರ್ಬೋದು ಸಖತ್ತಾಗಿತ್ತು. ಇಲ್ಲಿ 2 ತರ ದರ್ಶನ ಇದೆ ನಮ್ಗೆ. ಒಂದು ಫ್ರೀ ದರ್ಶನ. ಫ್ರೀ ದರ್ಶನ ನೀವು ಮಾಡ್ತೀರಾ ಅಂದ್ರೆ ಬೆಳಗ್ಗೆ 3:30ಗೆ ಬನ್ನಿ. ಸೊ 3:30, 4 ಗಂಟೆ, 5:30 ಈ ತರ ನಿಮ್ಗೆ ಬೇಗ ದರ್ಶನ ಆಗುತ್ತೆ. ಒಂದು ಸತಿ 10 ಗಂಟೆ, 9 ಗಂಟೆ, 8 ಗಂಟೆ ಆಗೋಯ್ತು ಅನ್ಕೊಳ್ಳಿ, ಸ್ವಲ್ಪ ಲೇಟ್ ಆಗುತ್ತೆ. ಇವತ್ತು ಕೂಡ ನಮ್ಗೆ 9 ಗಂಟೆಗೆ ಹೋಗಿದ್ದು 11 ಗಂಟೆ ಆಯ್ತು ದರ್ಶನ ಆಗೋದು. ಅಂದ್ರೆ 2 ಅವರ್, 2.25 ಅವರ್ ಆಯ್ತು ದರ್ಶನ ಆಗೋದಕ್ಕೆ. ಶರ್ಟ್ ಹಾಕೊಂಡೋದ್ರೆ ಶರ್ಟ್, ಎಲೆಕ್ಟ್ರಾನಿಕ್ ಐಟಮ್ಸ್ ಏನೇ ಇಟ್ಕೊಂಡು ಹೋದ್ರು, ಸಣ್ಣ ಪುಟ್ಟ ಎಲೆಕ್ಟ್ರಾನಿಕ್ ಐಟಮ್ಸ್, ಮೇಕಪ್ ಐಟಮ್ಸ್, ಲಿಪ್ ಬಾಮ್ ಕೂಡ ತಗೊಂಡೋದ್ರು ಕೂಡ ನಿಮ್ಗೆ ಅಲ್ಲಿ ಚೆಕಿಂಗ್ ಅಲ್ಲೇನೆ ಲೈನ್ ಅಲ್ಲೇ ಹಿಡಿದ್ಬಿಟ್ಟು ತಿರ್ಗಾ ವಾಪಸ್ ಕಳಿಸ್ತಾರೆ. ವಾಪಸ್ಸು ಫಸ್ಟ್ ಇಂದ ತಿರ್ಗಾ ದರ್ಶನ ಮಾಡಕ್ಕೆ ನೀವು ತಿರ್ಗಾ ಲೈನ್ ಅಲ್ಲಿ ನಿಂತ್ಕೊ ಬರ್ಬೇಕಾಗುತ್ತೆ. ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ಬಟ್ ಒಳಗಡೆ ದರ್ಶನ ಮಾತ್ರ ಸಖತ್ತಾಗಾಯ್ತು. ಹಾಗೆ ಬರ್ಬೇಕಾದ್ರೆ ಪ್ರಸಾದ ಮಾತ್ರ ನೋಡಿ, ಪ್ರಸಾದ ತಗೊಂಡೆ ಈ ತರ ಇರುತ್ತೆ. ಪ್ರಸಾದ 100 ರೂಪಾಯಿ ಆಗುತ್ತೆ. ಪ್ರಸಾದ ಮಾತ್ರ ಮಿಸ್ ಮಾಡದೆ ತಗೊಳ್ಳಿ. ಇಲ್ಲಿಗೆ ಅನಂತ ಪದ್ಮನಾಭ ಸ್ವಾಮಿಯ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಹೆವಿ ಬಿಸಿಲು, ನಾನು ಹೇಳೋದಲ್ಲ ನಿಮ್ಗೆ ರೂಮು ಇದು ಎಲ್ಲಾ ತೋರಿಸಿದೀನಿ ಈ ವಿಡಿಯೋದಲ್ಲಿ. ಸೊ ಇಲ್ಲಿ ಬಂದು ಅಕ್ಕಪಕ್ಕ ರೂಮ್ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ನಿಮ್ಮ ಫೋನ್ಗಳಾಗಿರ್ಬೋದು ಇಲ್ಲೇ ಇಟ್ಟು ದರ್ಶನ ಮಾಡ್ಕೊಂಡು ಹೋಗಿ. ಯಾರು ಕೂಡ ಬೇರೆ ಕಡೆ ಜಾಸ್ತಿ ಎಕ್ಸ್ಪೆನ್ಸ್ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾ, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬಾಯ್ ಬಾಯ್.